ಕಾರವಾರ ತಾಲೂಕಿನ ಹೊಸನೋಟಿ ಗ್ರಾಮ ಪಂಚಾಯಿತಿಯ ಚಿಕ್ಕಬಾಳ ಗ್ರಾಮದ ರಸ್ತೆ ಕಾಮಗಾರಿಗೆ ಸರ್ಕಾರದಿಂದಲೇ ಹಣ ಮಂಜೂರಿಯಾಗಿದ್ದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅನುಮತಿ ನೀಡುತ್ತಿಲ್ಲ ಎಂದು ಗ್ರಾಮದ ಅರುಣ್ ಕುಮಾರ್ ಸಾಳುಂಕೆ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಬಾಳ ಗ್ರಾಮದಲ್ಲಿ 5 ಮನೆಗಳಿವೆ. ಆದರೆ ಆ ಮನೆಗಳಿಗೆ ಸಾಗುವ 300ರಿಂದ 400 ಮೀಟರ್ ಉದ್ದದ ದಾರಿಯಲ್ಲಿ ಸೂಕ್ತ ರಸ್ತೆ ಇಲ್ಲ. ಹೀಗಾಗಿ ಶಾಸಕ ಸತೀಶ್ ಸೈಲ್ ಅವರಿಗೆ ಮನವಿ ನೀಡಿದ್ದು KRDIL-ನಿಂದ 90 ಲಕ್ಷ ರೂಪಾಯಿ ವೆಚ್ಚದ ಸಿಮೆಂಟ್ ರಸ್ತೆ ಕಾಮಗಾರಿ ಮಂಜೂರಾಗಿದೆ. ಆದರೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕಾಮಗಾರಿಗೆ ನಿರೀಕ್ಷೇಪಣಾ ಪತ್ರ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಇದೀಗ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರ್ಲ್ಯಾಂಡ್ ಕಾಮಗಾರಿ ನಡೆಯುತ್ತಿದೆ. ಇದರಿಂದ ಅಲ್ಲಿನ ಜಮೀನುಗಳು ಕೈಗಾರಿಕೆ ಯೋಗ್ಯವಾಗಲಿದೆ. ಇದರಿಂದ ಅಲ್ಲಿನ ಯುವಕರು ಕೆಲಸಕ್ಕಾಗಿ ಇತರ ಪ್ರದೇಶಗಳಿಗೆ ತೆರಳುವುದು ತಪ್ಪಲಿದೆ. ಆದರೆ ಅಧಿಕಾರಿಗಳಿಂದ ರಸ್ತೆ ಕಾಮಗಾರಿ ನಡೆಯುತ್ತಿಲ್ಲ ಎಂದರು. ಗ್ರಾಮವು ಅರಣ್ಯ ಭಾಗದಲ್ಲಿರುವ ಕಾರಣ ಸಂಜೆಯ ಬಳಿಕ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗುತ್ತದೆ. ಹೀಗಾಗಿ ಕಾಲ್ನಡಿಗೆಯಲ್ಲಿ ಓಡಾಡುವುದು ದುಸ್ತರವಾಗಿದೆ. ಅನಾರೋಗ್ಯದ ವೇಳೆ ಆಂಬ್ಯುಲೆನ್ಸ್ ಕೂಡ ತಲುಪಲು ಸಾಧ್ಯವಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಸೂಕ್ತ ಬೀದಿ ದೀಪದ ವ್ಯವಸ್ಥೆ ಕೂಡ ಮಾಡಿಲ್ಲ. ಮೂಲ ಸೌಕರ್ಯಗಳೇ ನೀಡದ ಪಂಚಾಯಿತಿಯ ಅಧಿಕಾರಿಗಳು ರಸ್ತೆ ಕಾಮಗಾರಿಗೂ ಅಡ್ಡಗಾಲ ಹಾಕುತ್ತಿದ್ದಾರೆ. ಕಾಮಗಾರಿಗೆ ಅನುಮತಿ ನೀಡದಿದ್ದರೆ ಗ್ರಾಮದ ಜನರು ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಯಾಕಂದ್ರೆ ನಾವು ಯಾವ ಜಾಗದಲ್ಲಿ ಸದ್ಯ ಹೊಸಕೋಟೆಯಲ್ಲಿ ಸ್ವಲ್ಪ ಇದರೊಳಗೆ ಸಣ್ಣ ದೇಶಿ ಕೋಳಿ ಫಾರ್ಮ್ ಇವು, ನಮ್ಮ ಕಡೆ ಆಕಳ ಅಂದ್ರೆ 2 ಗೋಯು 2 ಸಣ್ಣ ಮರಿಯು ಇದು ಬಿಟ್ಟೆ ಮತ್ತು ಕಬ್ಬು ಮಾಡ್ತಾನೆ. ಬಾಕಿ ಅಗ್ರಿಕಲ್ಚರ್ ಮನೆ ಕಡೆ ಮಾಡ್ತಾನೆ. ಮತ್ತು ಆಕಳಿಗೆ ಒಂದು ಚಲೋ ರೀತಿಯ ಇದು ಮಾಡ್ತಂದ್ರೆ ಅದು ಸುತ್ತ ದೇಶಿ ಬಿಟ್ಟೆ ಗೀರ್ ಜಾತಿದ ಗೋ ನಾವು ಕೇರಳದಿಂದ ತಂದಾನೆ. ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದ್ರೆ ನಮ್ಗೆ ಅದೇ ಅಲ್ಲಿ ನಮ್ಮ ಜಮೀನದಲ್ಲೇ ಮಾಡ್ಬೇಕಂತ ಹೇಳಿ ನಮ್ದು ಇದೀವು. ಯಾಕಂದ್ರೆ ನೀರು ಯಾರಿಗೆ ಇಡುವುದಾದ್ರೆ ಅಲ್ಲಿ ವ್ಯವಸ್ಥೆಯು, ಫಾರ್ಮ್ ಹೌಸ್ ಮಾಡಿದ್ರೆ ಅಲ್ಲಿ ವ್ಯವಸ್ಥೆಯು. ಆದರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ರೋಡ್ ಈಸ್ ವೆರಿ ಇಂಪಾರ್ಟೆಂಟ್. ರೋಡ್ ಇದ್ದರೆ, ಅಪ್ರೋಚ್ ರೋಡ್ ಇದ್ದರೆ ನಾವು ಅಲ್ಲಿ ಏನು ಮಾಡಬಹುದು. ಮತ್ತೆ ಈ ಸದ್ಯ ನಾವೇನು ಮಾಡ್ತಾನೆ, ನಾವು ಆಕಳ ಗೋ ಸಾಕ್ತಾನೆ, ಕೋಳಿ ಸಾಕ್ತಾನೆ, ಎಲ್ಲ ನಮ್ದು ಅಂಗನಲ್ಲೇ ಮಾಡ್ತಾನೆ. ಅದಕ್ಕೆ ಬಿಟ್ಟು ನಮ್ಗೆ ಬೇರೆ ಜಾಗಕ್ಕೆ ಹೋದ್ರೆ ಚಲೋ ಆಗುದಂತ ಹೇಳಿ ಮತ್ತೆ ಅಲ್ಲಿ ನಾವು ಬೇರೆಯವರಿಗೆ ವ್ಯವಸಾಯ ಕೊಡ್ಬಹುದು ಅಂತ ಹೇಳಿ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದರೆ ನಮ್ಮ ಊರದ ಮಂದಿಗೆ, ಊರದ ಹುಡುಗರಿಗೆ ಈಗ ಬೆಳಗ್ಗೆ ಎತ್ಕೊಂಡೆ 5ವರೆಗೆ ಎತ್ಕೊಂಡೆ ಅವರು ಗೋವಾಗ ಹೋಗ್ತಾನೆ ಟ್ರೈನ್ ಇಟ್ಕೊಂಡೆ, ರಾತ್ರಿ ಪಾಪ 8-8ವರೆಗೆ ವಾಪಸ್ ಬರ್ತಾನೆ. ಅದೆಲ್ಲ ಅದಕ್ಕಿಂತ ನಮ್ದು ಸ್ವಂತ ಜಾಗಕ್ಕೆ, ನಮ್ದು ಸ್ವಂತ ಊರಿಗೆ ನಾವು ಇಂಡಸ್ಟ್ರಿ ಚಾಲು ಮಾಡಿದ್ರೆ ನಮ್ಗೆ ಒಳ್ಳೆಯ ಲಾಭ. ನಮ್ಮ ಪಂತಪ್ರಧಾನ್ ಮೋದಿ ಅವರು ಹೇಳ್ತಾನೆ, ಒಳ್ಳೆ ಮನುಷ್ಯ, ಅವ್ರು ಚಲೋ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ದೇಶದ. ಅವರು ಹೇಳ್ತಾನೆ ಏನು ಎಲ್ಲ ಜಾಗಕ್ಕೆ ಹರಘರ ಬಿಜ್ಲಿ ಬರಬೇಕು, ಹರಘರ ಜಲ ಬರಬೇಕು, ಹರಘರ ರಸ್ತೆ ಆಗಬೇಕು. ಆದರೆ ನಮ್ಮ ಹೊಸಕೋಟೆ ಪಂಚಾಯತ್ ಇನ್ನೂ ಅವ್ರದ್ದು ಕಣ್ಣು ಎಲ್ಲಿಯೂ ಅವ್ರು ಏನು ನೋಡ್ತಾನೆ, ಯಾಕೆ ಅವ್ರು ವಿಚಾರ ಮಾಡ್ತಾನೆ ಅದು ನಮಗೆ ಬಿಡ್ತಾರೆ. ಆದರೆ ನಾವು ಈ ಪತ್ರಕಾರ ಪರಿಷತ್ ನಿಮ್ಮ ಕಡೆ ವಿದ್ವಾಂಸಗಳು ಮಾಡ್ತಂದ್ರೆ ಆಲ್ರೆಡಿ ಆ ಸ್ಯಾಂಕ್ಷನ್ ಅಮೌಂಟ್ ಇದ್ದೆ ಅವರು ಹಾಕ್ಬೇಕಂತ ಇಲ್ಲ. ಪಂಚಾಯತಿ ಕಡೆಯಿಂದ ಬರೀ NOC ಹೋದ್ರೆ ಸಾಕು. NOC ಅಷ್ಟು ಹೋದ್ರೆ ಅವರಿಗೆ ನಮ್ಗೆಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯ. ನಾಳೆ ನಿನ್ನೆಗೆ ಒಂದು ವಾರ ಹಿಂದೆ ಆ NOC ಕೇಳಿದ ಅವಾಗ ಲ್ಯಾಂಡ್ ಆರ್ಮಿಗೆ ನಮ್ದು PDO ಮೇಡಮ್ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಅಂದರೆ ಅಲ್ಲಿ ಜನ ಇಲ್ಲ, ರಹಿವಾಸಿ ಇಲ್ಲ, ಮನೆಯು ಮತ್ತು ರಹಿವಾಸಿ ಇಲ್ಲ ಅಂತ ಹೇಳಿ. ಅಂದರೆ ಈ ಮಂದಿಗೆ ನಾವು PDOಗೆ ಒಂದು ಕ್ವೆಶ್ಚನ್ ಹಾಕ್ಲಿಕ್ಕೆ ನೋಡ್ತಾನೆ. PDO ಮೇಡಮ್ ಈಗ ಗವರ್ಮೆಂಟ್ ಸರ್ವೆಂಟ್, ಆಕಿ ಮೇಡಮ್ ಅಲ್ಲಿ ಹೋಗಿದೇ ಏನಿಲ್ಲ, ಸ್ಪಾಟಿಗೆ ಹೋಗಲಿಲ್ಲ ಅಂತ ಹೇಳಿ ಅಲ್ಲಿ ಯಾರು ಉಳಿದಿಲ್ಲ, ಯಾರು ಇಲ್ಲ ಅಂತ ಹೇಳಿ ಆಕೆ ರಿಪೋರ್ಟ್ ಹ್ಯಾಂಗ್ ಕೊಡ್ತಾನೆ ಅದೇ ನಮಗೆ ಗೊತ್ತಾಗಲಿಲ್ಲ. ಆದರೆ ಕನ್ಸರ್ನ್ ಗವರ್ಮೆಂಟ್ ಆಫೀಸರ್ಸ್ or those who are looking after that, they will take care of that. ಗ್ರಾಮಸ್ಥರಾದ ಆನಂದ ಸಾಳುಂಕೆ, ಬಾಲಕೃಷ್ಣ ಸಾಳುಂಕೆ, ಅಭಿಷೇಕ್ ಸಾಳುಂಕೆ, ಉಲ್ಲಾಸ್ ನಾಗೇಕರ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.